ಒಂದು ಜಮಾನ ಇತ್ತು. ಜನ ಎಲ್ಲಿಗೆ ಹೋಗಬೇಕಂದ್ರೂ ಪಾದಗಳನ್ನೇ ಅವಲಂಬಿಸಿರ್ತಿದ್ರು. 10 ಮೈಲಿ ದೂರ ನಡ್ಕೊಂಡೇ ಸಾಕ್ತಿದ್ರು. ಆದ್ರೀಗ ಕಾಲ ಬದಲಾಗಿದೆ. ಹೈ ಸ್ಪೀಡ್ ಕಾರುಗಳಿಂದ ಹಿಡಿದು ಆಕಾಶದಲ್ಲಿ ಹಾರೋ ವಿಮಾನಗಳು ಬಂದಿವೆ. ಆದರೆ ಆ ವ್ಯಕ್ತಿ ಮಾತ್ರ ಇಂದಿಗೂ ಎಷ್ಟೇ ದೂರದ ಪ್ರಯಾಣ ಆದರೂ ಕೂಡ ತಮ್ಮ ಕಾಲುಗಳನ್ನೇ ನಂಬಿದ್ದಾರೆ. ಇದು ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೆ ದಿಪ್ಪದಹಳ್ಳಿ ಗ್ರಾಮದ ಪೂಜಾರಿ ಕುಟುಂಬ. ಈ ಕುಟುಂಬ ಗ್ರಾಮದ ಶ್ರೀ ಮರುಕುಂಟ್ಲೇಶ್ವರ ಸ್ವಾಮಿ ಪೂಜೆ ಮಾಡುತ್ತೆ. ಈ ಕುಟುಂಬ ಹಿಂದಿನ ಕಾಲದ ಸಂಪ್ರದಾಯವನ್ನ ಅದೆಷ್ಟು ಕಟ್ಟುನಿಟ್ಟಿನಿಂದ ಪಾಲಿಸ್ಕೊಂಡು ಬರ್ತಿದೆ ಅನ್ನೋದನ್ನ ಕೇಳಿದ್ರೆ ನೀವು ಬಾಯಿ ಮೇಲೆ ಕೈ ಇಟ್ಕೊಂಡು ಈಗಿನ ಕಾಲದಲ್ಲೂ ಹಿಂಗೂ ಇರ್ತಾರಾ ಅಂತ ಅಚ್ಚರಿ ಪಡ್ತೀರಿ. ವಾಹನಗಳನ್ನ ಏರಲ್ಲ, ಚಪ್ಪಲಿಯನ್ನು ಹಾಕಲ್ಲ, ಕಾಲ್ನಡಿಗೆಯಲ್ಲೇ ಸಾಗುತ್ತೆ ಪೂಜಾರಿಯ ಪ್ರಯಾಣ. ಮರುಕುಂಟ್ಲೇಶ್ವರ ಸ್ವಾಮಿಯ ಪೂಜಾರಿಯಾಗಿರೋ ಪಾಪುರಾಜು ನಂಬಲು ಆಗದಂತ ಆಚರಣೆಯನ್ನ ಪಾಲಿಸಿಕೊಂಡು ಬರ್ತಿದ್ದಾರೆ. ಹಳೆ ಪದ್ಧತಿಯನ್ನ ಚಾಚು ತಪ್ಪದೆ ಮುಂದುವರಿಸಿಕೊಂಡು ಹೋಗ್ತಿರೋ ಪಾಪುರಾಜು ಇಂದಿಗೂ ಚಪ್ಪಲಿ ಧರಿಸಲ್ಲ. ಎಷ್ಟು ದೂರದ ಪ್ರಯಾಣಕ್ಕೆ ಅಣಿಯಾದ್ರೂ ಸೈಕಲ್, ಕಾರು, ಬೈಕ್, ಬಸ್ಗಳನ್ನ ಹತ್ತಲ್ಲ. ಅದೆಷ್ಟೇ ದೂರ ಹೋಗ್ಬೇಕಾದ್ರೂ ಬರಿಗಾಲಿನಲ್ಲೇ ನಡೆದುಕೊಂಡು ಹೋಗ್ತಾರೆ. ಇವರು ಪೂಜಾರಿಯಾಗಿ ಸೇವೆ ಮಾಡಲು ಶುರು ಮಾಡಿದಾಗಿನಿಂದ ಅಂದ್ರೆ 25 ವರ್ಷಗಳಿಂದ ಈ ವ್ರತ ಆಚರಿಸುತ್ತಿದ್ದಾರೆ. ದೂರದ ಊರಿಗೆ ಹೋದ್ರೆ ನಡೆದುಕೊಂಡೇ ಹೋಗೋ ಇವರು ತಡವಾದ್ರೆ ಅಲ್ಲೇ ವಾಸ್ತವ್ಯ ಹೂಡಿ ಮರುದಿನ ಬರ್ತಾರೆ. ಆದ್ರೆ ವಾಹನಗಳ ಹತ್ತಿರವೂ ಸುಳಿಯಲ್ಲ. ವಾಹನಗಳನ್ನ ಏರಿದ್ರೆ ಮರುಕುಂಟ್ಲೇಶ್ವರ ಸ್ವಾಮಿ ಕೆಡುಕು ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ಇವರು ಆಸ್ಪತ್ರೆಗೂ ಸಹ ನಡೆದುಕೊಂಡೇ ಹೋಗ್ತಾರೆ. ನಮ್ಮ ಪದ್ಧತಿ ಪ್ರಕಾರವಾಗಿ ನಾವು ಯಾರು ಪೂಜಾರಿಗಳಾಗಿರ್ತವೋ ಅವರು ನಾವು ಏಕಾಲಸನೂ ಹತ್ತಲ್ಲ. ಆಮೇಲೆ ಯಾವುದು ಬಸ್ ಆಗಲಿ, ಬೈಕ್ ಆಗಲಿ, ಆಮೇಲೆ ಯಾವುದೂ ವಾಹನ ನಾವು ಹತ್ತಲ್ಲ. ಆಗ ನಾವು ಎಲ್ಲೇ ಹೋದರೂ ನಾವು ಪಾದಯಾತ್ರೆ ಮಾಡ್ತೀವಿ. ಹಾಗೂ ನಾವು ಕಾಲ ಚಪ್ಪಲಿ ಕೂಡ ಹಾಕಲ್ಲ. ನಾವು ಸಂಪ್ರದಾಯ ನಮ್ಮ ತಾತ ಮುತ್ತಾತನ ಕಾಲದಿಂದ ನಮ್ಮ ಪದ್ಧತಿ ಪ್ರಕಾರವಾಗಿ ಇನ್ನೂ ಅದೇ ರೀತಿಯಾಗಿ ನಾವು ನಡ್ಕೊಳ್ತಾ ಬರ್ತಾ ಇದ್ದೀವಿ. ಇನ್ನು ಈ ಗ್ರಾಮದಲ್ಲಿ ಮತ್ತಷ್ಟು ವಿಚಿತ್ರ ಆಚರಣೆಗಳಿವೆ. ಮರುಕುಂಟ್ಲೇಶ್ವರ ಸ್ವಾಮಿಗೆ ಕೋಳಿಗಳ ಮೇಲೆ ಕೋಪವಂತೆ. ಹೀಗಾಗಿ ಯಾರು ಕೋಳಿ ಸಾಕಲ್ಲ. ಅಕಸ್ಮಾತ್ ಗ್ರಾಮಕ್ಕೆ ಕೋಳಿಗಳನ್ನ ತಂದ್ರೆ ಅವು ಬದುಕಲ್ಲವಂತೆ. ಅಲ್ಲದೆ ದೇವಸ್ಥಾನದ ಪಕ್ಕದಲ್ಲಿರೋ ಮನೆಗಳಿಗೆ ಸುಣ್ಣ ಸಹ ಬಳಿಯಲ್ವಂತೆ. ಇನ್ನು ಮನೆಯಲ್ಲಿ ಕರೆಯುವ ಪದಾರ್ಥ ಮಾಡಿದ್ರೆ ಪಾತ್ರೆಗಳಿಗೆ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತಂತೆ. ಇಲ್ಲಿ ಏನು ಆ ಥರ ಎಣ್ಣೆ ಪದಾರ್ಥ ಮಾಡಂಗಿಲ್ಲ. ದೇವಸ್ಥಾನಕ್ಕೆ ಯಾರೇ ಬಂದರೂ ರಾತ್ರಿ ಬಂದು ಇದ್ದು ಬೆಳಿಗ್ಗೆ ತುಂಬ ಎಲ್ಲರಿಗೂ ಅನುಕೂಲ ಮಾಡ್ತಿದೆ ಅಂತ ಎಲ್ಲ ಸುತ್ತಮುತ್ತ ಹಳ್ಳಿ ಏನಿದೆ ಈ ಏರಿಯಾಗಳೆಲ್ಲ ಒಂದು 25-30 ಹಳ್ಳಿಗಳೆಲ್ಲ ನಡ್ಕೊಂತಾರೆ ಸರ್ ಇಲ್ಲಿ. ಇನ್ನು ಮರುಕುಂಟ್ಲೇಶ್ವರ ಸ್ವಾಮಿ ದೇವಸ್ಥಾನ ಸುತ್ತಲಿನ ಗ್ರಾಮಗಳಲ್ಲಿ ಫುಲ್ ಫೇಮಸ್. ಸಾಕಷ್ಟು ಜನ ಈ ದೇವರಿಗೆ ನಡೆದುಕೊಳ್ತಾರೆ. ಆದ್ರೆ ದೇವರ ಹೆಸರಲ್ಲಿ ಹೀಗೆ ಆಧುನಿಕ ಸೌಲಭ್ಯಗಳನ್ನ ತಿರಸ್ಕರಿಸಿ ದೇಹ ದಂಡಿಸುವುದಕ್ಕೆ ಗಟ್ಟಿ ಗುಂಡಿಗೆ ಇದ್ರೆ ಮಾತ್ರ ಸಾಧ್ಯ. ಬಸವರಾಜ್, TV9, ಬಳ್ಳಾರಿ.